ಸಂಪುಟ ವಿಸ್ತರಣೆಯಾದ ನಂತರ ಯಾವ ರೀತಿಯಾದಂತಹ ಹೈಡ್ರಾಮಾಗಳು ನಡೆಯಿತು ಕಾಂಗ್ರೆಸ್ನಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ನಾವು ರಾಜೀನಾಮೆಯನ್ನ ಕೊಟ್ಟು ಹೊರ ನಡೀತೀವಿ, ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ ಅಂತ ಹೇಳಿ ಕಳೆದ 3-4 ದಿನಗಳಿಂದಲೂ ಕೂಡ ಹೈಡ್ರಾಮಾ ನಡೀತಾನೆ ಇದೆ. ಮೊದಲು ಕೆಂಡ ಕಾರ್ತಾ ಇದ್ರು, ಈಗ ಸಂಧಾನ ಆಗಿದೆ. ಸಂಧಾನದ ಬಳಿಕ ಶಾಸಕರುಗಳು ತಂಡ ಹೊಡೆದಿದ್ದಾರೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಈ ಸಂಪುಟ ವಿಸ್ತರಣೆ ಆಕ್ರೋಶ ಹಿನ್ನೆಲೆ ಅತೃಪ್ತರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಹರಿಪ್ರಸಾದ್ ಅವರು ಕೂತು ಚರ್ಚೆಯನ್ನ ಕೂಡ ಮಾಡಿದ್ರು. ದಿಲ್ಲಿಯಿಂದ ಆಗಮಿಸಿದಂತಹ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಂದಲೂ ಕೂಡ ಮನವೊಲಿಕೆಗೆ ಒಂದಷ್ಟು ಪ್ರಯತ್ನಗಳಾಯಿತು. ಸೊ ಈ ಪ್ರಯತ್ನಗಳಾದ ನಂತರ ಇದೀಗ ಎಲ್ಲ ಶಾಸಕರು ತಂಡ ಹೊಡೆದಂತೆ ಕಾಣಸಿಗ್ತಾ ಇದೆ. ಎಂ ಕೃಷ್ಣಪ್ಪ, ಟಿ.ಬಿ. ಜಯಚಂದ್ರ, ಎಚ್.ಕೆ. ಪಾಟೀಲ್ ಅವರ ಜೊತೆಗೆ ನೋಡಿ ಅಶೋಕ್ ಪಟ್ಟಣ್, ಎನ್.ವೈ. ಗೋಪಾಲಕೃಷ್ಣ ಅವರ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು. ಅಸಮಾಧಾನಿತ ಶಾಸಕರ ಜೊತೆ ಕೈ ನಾಯಕರು ಸಂಧಾನವನ್ನ ಮಾಡಿದ್ರು. ಅದು ಈಗ ಸಫಲ ಕಂಡಂತೆ ಕಾಣಿಸ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್, ಉಸ್ತುವಾರಿ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ರು. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಕೈ ಅತೃಪ್ತ ಶಾಸಕರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಆದ್ರೂ ಕೆಲ ಶಾಸಕರಲ್ಲಿ ಒಳ ಬೇಗುದಿ ಮಾತ್ರ ಸದ್ಯಕ್ಕೆ ನಿಲ್ತಾ ಇಲ್ಲ. ರಾಜೀನಾಮೆ ನೀಡಿದಂತಹ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರನ್ನ ಕೂಡ ತಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೂ ಶಾಸಕರಲ್ಲಿ ಒಳಬೇಗುದಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ, ಅತೃಪ್ತಿ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ. 30 ಅಸಮಾಧಾನಿತರ ಪೈಕಿ 20 ಶಾಸಕರಲ್ಲಿ ಇನ್ನೂ ಅತೃಪ್ತಿ ಮುಂದುವರಿಕೆಯಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಕೂಲ್ ಮಾಡುವಂತಹ ಕೆಲಸವನ್ನ ಹೈಕಮಾಂಡ್ನ ನಾಯಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹುತೇಕ ಯಶಸ್ವಿಯನ್ನ ಕೂಡ ಕಂಡಂತೆ ಕಾಣಸಿಗ್ತಾ ಇದೆ. ಸಂಧಾನ ಸಭೆ ಬಳಿಕ ರೆಬಲ್ಸ್ ನಾಯಕರು ಈಗ ಸದ್ಯಕ್ಕೆ ತಂಡ ಹೊಡೆದಿದ್ದಾರೆ. ನನಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ನನ್ನನ್ನು ಯಾಕೆ ಸಚಿವ ಸ್ಥಾನದಿಂದ ಕೈ ಬಿಡಲಾಯಿತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಶಾಸಕರುಗಳು. ಕಾರಣವನ್ನ ಕೊಡಿ, ನೀವು ಮೊದಲು ನಮ್ಮನ್ನು ಯಾಕೆ ಕೈ ಬಿಟ್ರಿ? ನಾವು ಕೂಡ ಪಕ್ಷದಲ್ಲಿ ದುಡಿದಿದ್ದೇವೆ, ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡಿದ್ದೇವೆ, ಮತ್ತೆ ಪಕ್ಷದ ವಿರುದ್ಧ ಒಂದಷ್ಟು ಚಟುವಟಿಕೆಗಳನ್ನ ಮಾಡಿರುವವರನ್ನೂ ಕೂಡ ನೀವು ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಿ. ನಾವು ಪಕ್ಷದ ವಿರುದ್ಧ ಹೇಳಿಕೆಯನ್ನೂ ಕೂಡ ಕೊಟ್ಟಿಲ್ಲ, ಪಕ್ಷದ ಶಿಸ್ತನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ, ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬಂದಿದ್ರು. ಬಂದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್, ಬಿ.ಕೆ. ಹರಿಪ್ರಸಾದ್ ಅವರು ಕೂತು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಸದ್ಯಕ್ಕೆ ಕೆಲ ನಾಯಕರುಗಳು ಒಪ್ಕೊಂಡಿದ್ದಾರೆ ಸಂಧಾನಕ್ಕೆ. ಬಟ್ ಆದ್ರೆ ಆ ಒಳ ಬೇಗುದಿ, ಒಳಗೊಳಗೆ ಸ್ಕೆಚ್ ಹಾಕುವಂತಹ ಕೆಲಸಗಳು ಆಗ್ತಾ ಇದೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ. ಇನ್ನು ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯಾಗಿ ಸ್ಫೋಟ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸದ್ಯಕ್ಕೆ ತಂಡ ಹೊಡೆದಿದ್ದಾರೆ. ಇನ್ನೂ ಕೆಲ ಅತೃಪ್ತ ಶಾಸಕರುಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಅವರ ಬೆಂಬಲಿಗರು, ಕಾರ್ಯಕರ್ತರು ಬಂದ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಸೊ ಸ್ವತಃ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು. ರಾಜೀನಾಮೆಯನ್ನ ಕೂಡ ಕೊಡ್ತಾ ಇದ್ದಾರೆ ಕಾರ್ಯಕರ್ತರು. ಇನ್ನು ಇದು ಎಷ್ಟು ದಿನಗಳ ಕಾಲ ಈ ರೀತಿಯಾದಂತಹ ಹೈಡ್ರಾಮಾ ನಡೆದುಕೊಂಡು ಹೋಗುತ್ತೆ ಕಾದ್ ನೋಡಬೇಕು. ಬಹುತೇಕ ಯಶಸ್ವಿಯನ್ನ ಕಂಡಂತೆ ಕಾಣಸಿಗ್ತಾ ಇದೆ. ಇನ್ನು ಉಳಿದಿರುವಂತಹ ನಾಯಕರು ಅಂದ್ರೆ ಹಿರಿಯ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಸದ್ಯಕ್ಕೆ ಆಗ್ತಾ ಇದೆ. ಸೊ ಕೆಲವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ಅದನ್ನ ವಾಪಸ್ಸು ಕೂಡ ತೆಗೆದುಕೊಂಡಿದ್ದಾರೆ. ಆಯ್ತು, ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಶಾಸಕ ಸ್ಥಾನದಲ್ಲಿ ಅಂತ ಹೇಳಿ. ಕೆಲವರು ನಾನು ಸ್ಥಾನವನ್ನ ತ್ಯಾಗ ಮಾಡ್ತೀನಿ, ತ್ಯಜಿಸ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರ ಮನವೊಲಿಸುವಂತಹ ಕೆಲಸಗಳು ಕೂಡ ಇನ್ನೂ ಆಗ್ಬೇಕಿದೆ. ಈ 30ರಲ್ಲಿ 20ರ ಯಶಸ್ವಿಯಾಗಿದೆ, ಇನ್ನು 10 ಬಾಕಿ ಇದೆ. ಅಂದ್ರೆ 10 ಶಾಸಕರನ್ನ ಮನವೊಲಿಸೋದು ಬ್ಯಾಲೆನ್ಸ್ ಇದೆ. ಅದು ಕೂಡ ಮಾಡುವಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆ.